ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸವಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಟನ್ ಹೈದರಾಬಾದಿ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ಅರ್ಧ ಕೆಜಿ ಮಟನ್ ತೊಗೊಂಡಿದ್ದೀನಿ, ಡ್ರೈ ಸ್ಪೈಸಸ್ ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಕೇಸರಿ ಹಾಲಿಗೆ ನೆನೆ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಆನಿಯನ್ನ ಫ್ರೈ ಮಾಡಿ ಇಟ್ಟಿದ್ದೀನಿ, ಖಾರದ ಪುಡಿ, ಮೊಸರು, ಉಪ್ಪು. ನಾನು ಬಾಸ್ಮತಿ ರೈಸ್ನ ನೀರಿಗೆ ನೆನೆ ಹಾಕಿದ್ದೀನಿ 1/2 ಅವರು. ಈಗ ಮ್ಯಾರಿನೇಷನ್ ಮಾಡೋಣ ಮಟನ್ನನ್ನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ 1.5 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಖಾರದ ಪುಡಿ ಹಾಕಾದ್ಮೇಲೆ 1/4 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಇವಾಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ನಾವು ಉಪ್ಪು ಒಂದು ಸ್ವಲ್ಪ ನೋಡಿ ಹಾಕ್ಕೋಬೇಕು, ಯಾಕೆಂದರೆ ನಾವು ಇವಾಗ ದಮ್ ಬಿರಿಯಾನಿ ಮಾಡ್ತಿರೋದ್ರಿಂದ ಮತ್ತೆ ನಾವು ಸ್ಪೈಸಸ್ ಜಾಸ್ತಿ ಆ್ಯಡ್ ಮಾಡಲ್ಲ ಎಲ್ಲೂ. ಸೊ ಹಂಗಾಗಿ ಇಲ್ಲಿ ಉಪ್ಪು ನೋಡಿ ಹಾಕ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಹಾಕಿದ್ದೀನಿ ಎಣ್ಣೆನ. ಎಲ್ಲ ಹಾಕಾದ್ಮೇಲೆ ನಾನು ಡ್ರೈ ಸ್ಪೈಸಸ್ ಎತ್ತಿಟ್ಕೊಂಡಿದ್ದೀನಲ್ಲ, ಅದನ್ನು ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಬಿಟ್ಟು ಪೌಡರ್ ಮಾಡಿ ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ತುಂಬ ಚೆನ್ನಾಗಿ ಮಸಾಲೆ ಫ್ಲೇವರ್ ಕೊಡುತ್ತೆ, ಮಟನ್ಗೆಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡಿಬಿಟ್ಟು ಹಾಕ್ಕೋಬೇಕು, ಬ್ಲೆಂಡ್ ಮಾಡಿ. ಈಗ ಮೊಸರು ಹಾಕ್ಕೊತಿದ್ದೀನಿ, 1/4 ಕಪ್ಪಷ್ಟು. ಅದು ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ನಾನಿಲ್ಲಿ ಟೊಮ್ಯಾಟೊ ಏನು ಯೂಸ್ ಮಾಡ್ತಾ ಇಲ್ವಲ್ಲ, ಹಂಗಾಗಿ ಮೊಸರನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ. ಈಗ ಫ್ರೈಡ್ ಆನಿಯನ್ ಹಾಕ್ಕೊತಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಟನ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ 1 ಅವರ್ ಬಿಟ್ಟಿಬೇಕು. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಮಟನ್ಗೂ ಸ್ಪೈಸಸ್ ಕ್ಲೀನಾಗಿ ಇದಾಗಿರಬೇಕು, ಅಂಟಿರಬೇಕು, ಆವಾಗ ಚೆನ್ನಾಗಿ ಮಸಾಲೆ ಹಿಡಿದಿರುತ್ತೆ ಈಗ ಅದನ್ನು 1/2 ಅವರ್ ಹಂಗೆ ಫ್ರೀಝರಲ್ಲಾದ್ರೂ ಇಟ್ಬೋದು, ನಾವು ಹೊರಗಾದ್ರೂ ಇಟ್ಬೋದು. ಈಗ ಅದ್ರ ಮ್ಯಾರಿನೇಷನ್ ಆಗೋ ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊತಿದ್ದೀನಿ. ಅಕ್ಕಿ ಮುಳುಗೋಷ್ಟು ನೀರು ಹಾಕೋಣ. ಒಂದು ಸ್ವಲ್ಪ ಜಾಸ್ತಿ ಆದರೂ ಆಗುತ್ತೆ, ಯಾಕೆ ಅಂದರೆ ನಾವು ಮತ್ತೆ ಅಕ್ಕಿಲಿರೋ ನೀರನ್ನೆಲ್ಲ ಬಸಿದ್ಬಿಟ್ಟು ಇದು ಮಾಡ್ತೀವಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ನೀರು ತೊಗೋಬೇಕು. ಆಮೇಲೆ 2 ಬಿರಿಯಾನಿ ಎಲೆ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಇವಾಗ ರೈಸ್ ಹಾಕೋಣ. ರೈಸ್ ಚೆನ್ನಾಗಿ ಬೇಯಬೇಕು, ಒಂದು 70% ಬೇಯಬೇಕು. 70% ಹಿಂಗಂದರೆ ಅನ್ನ ಉಡಿ ಆಗಬೇಕು, ಕ್ಲೀನಾಗಿ ಒಳಗಡೆ ಒಂಚೂರು ವೈಟ್ ಇರಬಾರ್ದು, ಆ ಥರ ಆಗಬೇಕು. ಈಗ ಅದು ಅನ್ನ ಬೇಯೋ ಅಷ್ಟೊತ್ತಿಗೆ ಇಲ್ಲಿ ಇನ್ನೊಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ, ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಒಂಚೂರು ಕಮ್ಮಿನೇ ಹಾಕ್ಕೊಂಡಾಗುತ್ತೆ, ಯಾಕೆಂದರೆ ನಾವು ಮಟನ್ ಬಿರಿಯಾನಿ ಮಾಡ್ತಿರೋದ್ರಿಂದ ಅದರಲ್ಲೂ ಫ್ಯಾಟ್ ಇರುತ್ತೆ. ಸೊ ಹಂಗಾಗಿ ನಾವು ಆಯಿಲ್ನ ಕಮ್ಮಿ ಮಾಡ್ಬೋದು. ನಾನು ಮತ್ತೆ ಇಲ್ಲೊಂದು 2 ಡ್ರೈ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಡ್ರೈ ಸ್ಪೈಸಸ್ ಎಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ, ಆವಾಗ ಹಾಕಿದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆಲೆಲ್ಲ ಮಸಾಲೆ ಚೆನ್ನಾಗಿ ಬಿಟ್ಟಿರುತ್ತೆ ಎಣ್ಣೆಯಲ್ಲಿ. ಸೊ ಮಸಾಲೆ ಎಣ್ಣೆ ಎಲ್ಲ ಇದಾದಮೇಲೆ ಅದಕ್ಕೆ ಮಟನ್ ನಾವು ಯಾವ್ದು ಮ್ಯಾರಿನೇಷನ್ ಮಾಡಿರ್ತೀವಿ ಅದನ್ನು ಕ್ಲೀನಾಗಿ ಹಾಕಬೇಕು. ಮಟನ್ ಆಗಿರೋದ್ರಿಂದ ನಾನಿಲ್ಲಿ ಕುಕ್ಕರಲ್ಲಿ ಬೇಯಿಸ್ತಾಯಿಲ್ಲ, ಕುಕ್ಕರಲ್ಲಿ ಬೇಯಿಸಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ನಾನು ಪಾತ್ರೆಯಲ್ಲೇ ಬೇಯಿಸ್ತಾಯಿದ್ದೀನಿ ಅದನ್ನ ಕ್ಲೀನಾಗಿ. ಮಟನ್ನ ತುಂಬ ನಾವು ಇಲ್ಲಿ ಮೀಡಿಯಮ್ ಎಳೆ ಮಟನ್ ತೊಗೋಬೇಕು ಮಟನ್ ಬಿರಿಯಾನಿಗೆ. ತುಂಬ ಒಲ್ತಿರೋದಾದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಈಗ ಅದನ್ನು ಲೇಯರ್ ಮಾಡಬೇಕು. ಅದೊಂದು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ಫಸ್ಟ್ ಲೇಯರ್ ನಾವು ಮಟನ್ನೆಲ್ಲ ಹಾಕಿ ಆಮೇಲೆ ರೈಸ್ನ ಕ್ಲೀನಾಗಿ ಬಸ್ತಿರ್ತೀವಲ್ಲ, ಆ ರೈಸ್ನ ಹಾಕಬೇಕು. ಆಮೇಲೆ ಮತ್ತೆ ಗ್ರೇವಿ ಹಾಕಿ ಫ್ರೈಡ್ ಆನಿಯನ್ ಹಾಕಬೇಕು. ಈ ಫ್ರೈಡ್ ಆನಿಯನ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬೇಕು. ಆವಾಗ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಪುದೀನ ಕೊತ್ತಂಬರಿ ಎಲ್ಲ. ಸೊ ರೈಸ್ ಎಲ್ಲ ಕಲರ್ ಬರಬೇಕಲ್ಲ, ಹಂಗಾಗಿ ನಾನು ಇಲ್ಲಿ ಮೇಲ್ಗಡೆ ಕೇಸರ ಹಾಕಿರ್ತೀನಲ್ಲ ಹಾಲಲ್ಲಿ, ಅದನ್ನು ಹಾಕ್ತಿದ್ದೀನಿ. ಈಗ ಅದನ್ನೆಲ್ಲ ಕ್ಲೀನಾಗಿ ಹಾಕಾದ್ಮೇಲೆ ನಾನು ಅಲ್ಯೂಮಿನಿಯಂ ಫಾಯಿಲಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಅದು ಕ್ಲೀನಾಗಿ ಹೊಗೆ ಗಾಳಿ ಎಲ್ಲ ಹೊರಗಡೆ ಬರೆದಿದ್ರೆ ಅದು ಚೆನ್ನಾಗಿ ಫ್ಲೇವರ್ ಒಂದೇ ಕಡೆ ಇರುತ್ತಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು. ಇದೆಲ್ಲ ಕ್ಲೀನಾಗಿ ಅಲ್ಯೂಮಿನಿಯಂ ಫಾಯಿಲ್ ಹಾಕಾದ್ಮೇಲೆ ನಾನು ರೊಟ್ಟಿ ತವ ಮೇಲೆ ಇಲ್ಲಾಂದರೆ ದೋಸೆ ತವ ಯಾವುದಿರುತ್ತೆ ನಿಮಗೆ ಅದ್ರ ಮೇಲಿಟ್ಟು ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ದಮ್ ಮಾಡಬೇಕು. ಅದನ್ನ ದಮ್ ಮಾಡಾದ್ಮೇಲೆ ನೋಡಿ ಎಷ್ಟು ಉದ್ರುದ್ರಾಗಿ ನಾವು ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಇದು ನಾವು ಸಿಂಪಲ್ಲಾಗಿ ಈ ಥರ ಮಾಡ್ಕೊಬೋದು. ನಾವು ಮಾಡಿರೋ ಬಿರಿಯಾನಿ ನೀವು ಟ್ರೈ ಮಾಡಿ, ನೀವು ಫ್ಯಾಮಿಲಿಗೆಲ್ಲ ಇಷ್ಟ ಆಗುತ್ತೆ. ಇದೇ ಥರ ನಾವು ಮಾಡೋವಂಥ ಅಡುಗೆಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ. ಸವಿ ಅಡುಗೆ ಮನೆ ಚಾನಲ್ನ ಸಪೋರ್ಟ್